ಅಲರ್ಟ್ ಮೋಷನ್ ಬಗ್ಗೆ ಎಡಿಟ್ ಬಗ್ಗೆ ಈ ವಿಡಿಯೋ ನೋಡಿ. ನಾನು ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಂಡ ತಕ್ಷಣ ಇದು ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡಬೇಕು. ಇಲ್ಲಿ ನಮಗೆ ನೋಡ್ಬೇಕು, ಚಾಯ್ಸ್ ಮಾಡ್ಬೇಕು ಯಾವ ಸ್ಕ್ರೀನ್. ನಾನು ಫುಲ್ ಸ್ಕ್ರೀನ್ ತೊಗೊತಾ ಇದ್ದೀನಿ. ತೊಗೊಂಡ್ಬಿಟ್ಟು ಇದನ್ನು ಕರೆಕ್ಟ್ ಪ್ರಾಜೆಕ್ಟ್ ಅಂತ ಐತಲ್ಲ, ಇದು ಕ್ಲಿಕ್ ಮಾಡಬೇಕು. ಆಮೇಲೆ ಈ ಆಡಿಯೋದಲ್ಲಿ ಹೋಗ್ಬಿಟ್ಟು ನಮಗೆ ಏನು ವಿಡಿಯೋ ಬೇಕಾಗಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಯಾವ ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಇದನ್ನು ಪ್ಲಸ್ ಮಾರ್ಕಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನಾವು ಆಡಿಯೋಗೆ ಕನ್ವರ್ಟ್ ಮಾಡಬೇಕು. ಆಡಿಯೋ ಕನ್ವರ್ಟ್ ಮಾಡಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಆಡಿಯೋ ಅಂತ ಐತಲ್ಲ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಬಟ್ ನಮಗೇನೋ ಇದು ಬೇಕಾಗಲ್ಲ, ಯಾಕಂದರೆ ಇದು ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ. ಅದಕ್ಕೆ ಇದನ್ನೇ ಮಾಡಬೇಕು, ಡಿಲೀಟ್ ಮಾಡಿಬಿಡಬೇಕು. ಆಮೇಲೆ ಪ್ಲೇ ಮಾಡ್ಕೋಬೇಕು. ನನ್ನ ಪ್ರೀತಿ ಚಲುಮೆ ಎಂದೆಂದಿಗೂ ಇಲ್ಲಿಂತ ಇದೆ ಅಲ್ವಾ, ನಾವು ಇಲ್ಲಿಂತ ಕ್ರಿಯೇಟ್ ಮಾಡಬೇಕು. ಯಾವ ಥರ ಕ್ರಿಯೇಟ್ ಮಾಡಬೇಕು, ಇಲ್ಲಿ ಲಿರಿಕ್ಸ್ ಯಾವ ಥರ ಹಾಕ್ಬೇಕಂತ ಹೇಳ್ಕೊಡ್ತಾ ಇದ್ದೀವಿ. ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೆಕ್ಸ್ಟ್ ಅಂತ ಐತಲ್ಲ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಏನಿರುತ್ತೆ ಅದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ಗೂಗಲಲ್ಲಿ ಹೋಗ್ಬಿಟ್ಟು ಲಿರಿಕ್ಸ್ ಅಂತ ಅದನ್ನು ಸರ್ಚ್ ಮಾಡಿದ್ರೆ ಆ ಲಿರಿಕ್ಸ್ ಬರುತ್ತೆ ನೋಡಿ, ಈ ಥರ ಬಂದಿರುತ್ತಲ್ಲ. ಇದನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಅಲ್ಲಿಗೆ ನಮ್ಗೆ ಬೇಕಾಗಿದ್ದ ಲಿರಿಕ್ಸ್ಗಳಿರುತ್ತೆ. ಬಟ್ ಒಬ್ಬೊಬ್ಬರು ಮೊಬೈಲಲ್ಲಿ ಅಲ್ಲೇ ಕಾಪಿ ಮಾಡ್ಕೊಳ್ಳೋಕೆ ಬರುತ್ತೆ, ಕೆಲವೊಬ್ಬರು ಮೊಬೈಲಲ್ಲಿ ಬರೋಲ್ಲ. ಅಂಥವ್ರು ಸ್ಕ್ರೀನ್ಶಾಟ್ನ ತೊಗೊಳ್ಬೇಕು. ಅದನ್ನು ತಗೊಂಡ ತಕ್ಷಣ ನಾವಿವಾಗ ಯಾವುದು ಲೈನಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಅಂದರೆ ಈ ಸಾಂಗ್ನ ತೊಗೊಂಡಿದ್ದೀವಿ ನಾವು. ಇಲ್ಲಿ ನಿನ್ನ ಪ್ರೀತಿಯ ಚೆಲುವೆ ಎಂದೆಂದಿಗೂ ಅಂತ ಇದೆ. ಅಲ್ಲಿಂದ ನಾವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಬಂದುಬಿಟ್ಟು ನಾವು ಯಾವ ವಿಡಿಯೋ ಮಾಡ್ತಾಯಿದ್ದೀವಿ, ಯಾವ ಲೈನಲ್ಲಿ ಐತೆ, ಅದು ಯಾವ ಪಾಯಿಂಟ್ಸು ಆ ಥರ ನೋಡ್ಕೊಂಡ್ಬಿಟ್ಟು ನೀನು ಎಲ್ಲಿಂದ ವಿಡಿಯೋನ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿರ್ತೀವ ನೋಡಿ, ಅಲ್ಲಿಗೆ ನಿನ್ನ ಪ್ರೀತಿ ಚೆಲುವೆ ಅಂತ ಇದ್ದಿದ್ದಾವೆ ಅಲ್ಲಿಗೆ ನಾನು ಕಾಪಿ ಮಾಡ್ಕೊತಿದ್ದೀನಿ. ಬಟ್ ಕೆಲವೊಬ್ಬರು ಮೊಬೈಲಲ್ಲಿ ಕಾಪಿ ಆಗುತ್ತೆ, ಕೆಲವೊಬ್ಬರು ಮೊಬೈಲಲ್ಲಿ ಕಾಪಿ ಆಗೋಲ್ಲ. ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಅದೇ ಥರ ನೋಡಿ, ಸ್ಕ್ರೀನ್ಶಾಟ್ ತೊಗೊಂಡು ನಾನು ಏನು ಮಾಡ್ತಾಯಿದ್ದೀನಿ, ಸೈಡಲ್ಲಿ ಹೋಗ್ಬಿಟ್ಟು ಮತ್ತೆ ಸ್ಕ್ರೀನ್ಶಾಟನ್ನು ಅಪ್ಲೈ ಮಾಡಿಕೊಂಡು ಇವಾಗ ನೋಡಿ ಝೂಮ್ ಮಾಡಿಬಿಟ್ಟು ಅದೇ ಥರ ಝೂಮ್ ಮಾಡ್ತಾ ಕರೆಕ್ಟಾಗಿ ಅದು ಸ್ಕ್ರೋಲ್ ಮಾಡ್ಕೋಬೇಕು. ನಮ್ಮ ಇದೇನು ಎಡಿಟ್ ಮಾಡೋಕ್ಕೆ ತೊಗೊಂಡಿರ್ತೀವಲ್ಲ ಸ್ಕೇಲಲ್ಲಿ ಕಾಪಿ ಮಾಡ್ಕೋಬೇಕು ನೋಡಿ, ಕಾಪಿ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಚಿಕ್ಕದಾಗಿ ಒಂದೊಂದೇ ಲೈನ್ ಮಾಡ್ಕೋಬೇಕು. ಜಾಸ್ತಿ ಮಾಡಿದರೆ ಲೆಂತ್ ಆಗಿಬಿಡುತ್ತೆ, ಸ್ಕ್ರೀನ್ ತುಂಬ ಉಳ್ಕೊಂಡ್ಬಿಡ್ತೈತೆ. ಹಂಗಾಗ್ಬಿಟ್ಟು ನಾವು ಅದನ್ನು ಒಂದೊಂದೇ ಲೆಟ್ರನ್ನ ತೊಗೊಂಡ್ಬಿಟ್ಟು ನೋಡಿ ಈ ಥರ ಕ್ರಿಯೇಟ್ ಮಾಡ್ಕೋಬೇಕು. ಅಲ್ಲಿ ಪೇಸ್ಟ್ ಮಾಡಿಬಿಟ್ರೆ ತಾನೇ ಪೇಸ್ಟ್ ಆಗಿಬಿಡುತ್ತೆ. ಇವಾಗ ಕೆಲವೊಬ್ರು ಓದೋಕ್ಕೆ ಬರುತ್ತೆ, ಕೆಲವೊಬ್ರು ಓದೋಕ್ಕೆ ಬರಲ್ಲ ಅಂದವರು ಅದು ಈ ಥರ ಗೂಗಲಲ್ಲೇ ನಾವು ತೊಗೊಂಡ್ರೆ ಜಾಸ್ತಿ ಯೂಸ್ ಆಗುತ್ತೆ ನೋಡಿ. ನಿನ್ನ ಪ್ರೀತಿ ಅಷ್ಟೇ ತೊಗೋಬೇಕು, ಜಾಸ್ತಿ ತೊಗೊಳ್ಬಾರ್ದು. ಅದು ಎಲ್ಲಿಗೆ ಬಂದಿರುತ್ತೆ, ಎಷ್ಟು ಸೆಕೆಂಡಲ್ಲಿ ಬಂದಿರುತ್ತೆ, ನಾವು ಕರೆಕ್ಟಾಗಿ ಅಲ್ಲೇ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಇನ್ನೊಂದು ಚಲುಮೆಯ ಅಂತ ಐತಲ್ಲ, ಆ ಚಲುಮೆಗೆ ಮತ್ತೆ ತಿರ್ಗಾ ಕಾಪಿ ಮಾಡ್ಕೋಬೇಕು. ಮತ್ತು ಸೇಮ್ ಇವಾಗ ಯಾವ ಥರ ಪೇಸ್ಟ್ ಮಾಡಿದ್ವಲ್ಲ ಅದೇ ಥರ ಬ್ಯಾಕ್ ಸೈಡ್ ಬಂದುಬಿಟ್ಟು ತಿರ್ಗಾ ಅದನ್ನು ಚೂರು ಅನಲೈಸ್ ಮಾಡಿಬಿಟ್ಟು ಅದು ಎಲ್ಲಿ ಬರುತ್ತೆ ಸಾಂಗಲ್ಲಿ ಆ ಲೈನ್ ನಮಗೆ ಎಲ್ಲಿ ಬರುತ್ತೆ ಅಲ್ಲಿ ನಾವು ಸ್ಟಾಪ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಲೆಟ್ರನ್ನ ತೊಗೊಂಡ್ಬಿಟ್ಟು ಅಲ್ಲಿ ಇವಾಗ ನಾವೇನು ಕಾಪಿ ಮಾಡ್ಕೊಂಡಿದ್ವಲ್ಲ ಚಲುಮೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅದಿದು ಪೇಸ್ಟ್ ಮಾಡಬೇಕು. ಅಲ್ಲಿ ಪೇಸ್ಟ್ ಮಾಡಿದ ನಂತರ ಏನು ಮಾಡಬೇಕು, ಸ್ವಲ್ಪ ಒಂದೊಂದು ಸಾರಿ ವೇಟ್ ಆಗುತ್ತೆ, ಒಂದೊಂದು ಸಾರಿ ಬೇಗನೆ ಕನೆಕ್ಟ್ ತೊಗೊಂಡ್ಬಿಡುತ್ತೆ. ನೋಡಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಅಲ್ಲಿ ಸ್ಟಾಪ್ ಮಾಡಿದ್ದೀನಿ. ಕರೆಕ್ಟಾಗಿ ನೋಡಿ ಪಾಯಿಂಟ್ಸ್ ಡಿಸೈನ್ ತೊಗೊಂಡೆ, ವೈಟಲ್ಲಿ ತೊಗೋಬೇಕು. ಬೇರೆ ಕಲರಲ್ಲಿ ತೊಗೊಂಡ್ಬಿಟ್ರೆ ಅದು ಅಷ್ಟು ಕರೆಕ್ಟಾಗಿ ಕಾಣಲ್ಲ. ಬ್ಲ್ಯಾಕ್ ಸ್ಕ್ರೀನಿಗೆ ವೈಟ್ ಆದ್ರೇ ಚೆನ್ನಾಗಿ ಕಾಣುತ್ತಲ್ಲ, ಅದಕ್ಕೆ ನಾನು ವೈಟ್ ತೊಗೊಂಡೆ. ವೈಟ್ ತೊಗೊಂಡ್ಬಿಟ್ಟು ಅಲ್ಲಿ ನೀವೇನಾದರೂ ಕಲರ್ ಇಕ್ಕೋಬೋದು, ನೀವು ಬ್ಲ್ಯಾಕ್ ಆದರೂ ಇಕ್ಕೊಳ್ಳಿ. ನೀವು ನಿಮ್ಮ ಮೊಬೈಲಲ್ಲಿ ಯಾವ ಪಾಯಿಂಟ್ಸ್ ಇರುತ್ತೆ ಆ ಪಾಯಿಂಟ್ಸ್ನ ಅಲ್ಲಿ ಹಾಕಬೇಕು. ಅಲ್ಲಿ ಹಾಕ್ತಾ ಸ್ವಲ್ಪ ಝೂಮ್ ಮಾಡಬೇಕು. ಝೂಮ್ ಮಾಡಿದರೆ ಅಲ್ಲಿ ನೋಡಿ ಫುಲ್ ಸ್ಕ್ರೀನ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಅದು ಆ ಥರ ಅಡ್ಜಸ್ಟ್ ಆದರೆ ಮಾತ್ರ ನಾವು ಮಾಡಿರೋ ವಿಡಿಯೋ ಇನ್ನೊಬ್ಬರಿಗೆ ಆಕರ್ಷಣೆಗೆ ಒಳಗಾಗುತ್ತೆ. ಇಲ್ಲಾಂದರೆ ಅಷ್ಟು ಸರಿ ಕಾಣಲ್ಲ, ನೋಡೋರ್ಗು ಅಷ್ಟು ಕಂಫರ್ಟಬಲ್ ಅನಿಸಲ್ಲ, ಲಿರಿಕ್ಸ್ ಥರ ಕಾಣಿಸೋದೇ ಇಲ್ಲ. ನಾವು ಕರೆಕ್ಟಾಗಿ ಆ ಫ್ರೇಮಲ್ಲಿ ಝೂಮ್ ಮಾಡಿದ್ರೆ ಮಾತ್ರ ಅದು ಕರೆಕ್ಟಾಗಿ ಇರುತ್ತೆ. ಆ ಥರ ನಾವು ಮಾಡಿಕೊಂಡು ನೀವು ಯಾವ್ದು ಸಾಂಗ್ ಇರುತ್ತಲ್ಲ ಅದಕ್ಕೆಲ್ಲ ಮತ್ತು ನೆಕ್ಸ್ಟ್ ತೊಗೋಬೇಕು. ನೆಕ್ಸ್ಟ್ ಲೆಟ್ರ್ ಎಂದೆಂದಿಗೂ ಮತ್ತೆ ಬ್ಯಾಕ್ ಬರಬೇಕು. ಮತ್ತು ಬ್ಯಾಕ್ ಬಂದುಬಿಟ್ಟು ಅಲ್ಲೇ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡ್ತಾ ಎಲ್ಲ ನೀವು ಏನೇನು ಕ್ರಿಯೇಟ್ ಮಾಡಿರ್ತಾರಲ್ಲ ಅದೆಲ್ಲ ಅಲ್ಲೇ ಪೇಸ್ಟ್ ಮಾಡ್ಕೊತ ಬಂದುಬೇಡಿ. ಅದೆಲ್ಲ ಮಾಡ್ತಿದ್ದಂಗೆ ನಾವು ಅಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋದು ಮೇನ್. ಇದರಲ್ಲಿ ನೋಡಿ ನಾನು ಝೂಮ್ ಮಾಡ್ತಾಯಿದ್ದೀನಿ, ಅಲ್ಲಿ ನನಗೆ ಏನಾಗ್ತಾಯಿದೆ ಅಂದರೆ ಸ್ವಲ್ಪ ಡಿಸೈನ್ ನೋಡ್ತಾಯಿದ್ದೀನಿ. ಮಿಕ್ಕಿದ್ದು ಯಾವ ಥರ ಹಿಂದೆ ಬಂದಿದ್ದು ಲೆಟ್ರ್ ಯಾವುದು ಅಲ್ಲಿ ಕರೆಕ್ಟ್ ಸೆಕೆಂಡ್ ಎಲ್ಲ ಕಟ್ ಮಾಡಿದ್ದೀನ ಇಲ್ಲ ಹೆಚ್ಚಿಗೆ ಕಟ್ ಮಾಡಿದ್ದೀನ ಆ ಲೈನಲ್ಲೇ ಕಟ್ ಮಾಡ್ಕೋಬೇಕು ನಾವು. ಇಲ್ಲಾಂದರೆ ಜಾಸ್ತಿ ಕಟ್ ಮಾಡ್ಕೊಂಬಿಟ್ರೆ ಅದು ಸಾಂಗಿಗೆ ನಾವು ಬರೆದಿರೋ ಲಿರಿಕ್ಸ್ಗೆ ಮ್ಯಾಚ್ ಆಗೋಲ್ಲ. ಅದಕ್ಕಾಗ್ಬಿಟ್ಟು ನಾವು ತಿರ್ಗಿ ಒಂದ್ಸಲ ಚೆಕ್ ಮಾಡ್ಕೋಬೇಕು.
ಮಾಡ್ಕೊಂಡ ತಕ್ಷಣ ಎಫೆಕ್ಟಲ್ಲಿ ಬಂದುಬಿಟ್ಟು ಅಲ್ಲಿ ನೋಡಿ ನಾನು ಯಾವುದು ಎಫೆಕ್ಟು ನಿಮಗೆ ಗೊತ್ತಿರೋ ಎಫೆಕ್ಟ್ ತೊಗೊಳ್ಳಿ. ನಿಮಗೇನು ಗೊತ್ತಿಲ್ಲ ವೈಪ್ ಅಂತಿರುತ್ತೆ ಅಲ್ಲಿ ತೊಗೊಂಡ್ಬಿಟ್ಟು ನೋಡ್ತಾ ಇರಿ. ಅಲ್ಲಿ ಸ್ಕ್ರೋಲ್ ಮಾಡ್ತಾಯಿದ್ದೀನಿ 2.4 ಅಲ್ಲಿದೆ ಅಲ್ವಾ ನಾವು ಅದನ್ನು ಸ್ಕ್ರೋಲ್ ಮಾಡ್ಕೋಬೇಕು. ನೀವು ನೋಡ್ಕೊಳ್ಳಿ. ಇವಾಗ ನೋಡಿ ಅಲ್ಲಿಂದ ಬ್ಯಾಕ್ ತೊಗೊತೀನಿ, ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಅಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಬೇಕು. ಮತ್ತು ತಿರ್ಗಾ ಲಾಸ್ಟಲ್ಲಿ ಎಂಡಿಂಗ್ ಬರಬೇಕು. ಎಂಡಿಂಗ್ ಬಂದುಬಿಟ್ಟು ಅದನ್ನೇ ತಿರ್ಗಾ ನಾವೇನು ಮಾಡಿರ್ತೀವಲ್ಲ ಅದನ್ನೇ ತಿರ್ಗಾ ಬ್ಯಾಕ್ ಸೈಡ್ ಎಳಿಬೇಕು ಅಷ್ಟೇ. ಇವಾಗ ನೋಡಿ ಎಫೆಕ್ಟ್ ಹೆಂಗೆ ಕಾಣುತ್ತೆ ನೋಡಿ, ಈ ಥರ ಕಾಣುತ್ತಲ್ವ, ಅಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು. ಮತ್ತು ಕರೆಕ್ಟಾಗಿದೆಯಲ್ಲ ಅಂತ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದೇ ಥರ ನೆಕ್ಸ್ಟ್ ಸ್ಪೆಲ್ಲಿಂಗಿಗೆ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಸರಿ ಕಾಪಿ ಮಾಡಿರ್ತೀವಲ್ಲ ನೋಡಿ, ಅದು ಕಾಪಿ ಮಾಡ್ಕೊಂಬಿಟ್ಟು ತಿರ್ಗಾ ಇದಕ್ಕೆ ಬಂದುಬಿಟ್ಟು ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡಬೇಕು. ಅದು ನೀವು ತಿರ್ಗಾ ಆ್ಯಡ್ ಮಾಡೋದೇ ಬೇಕಾಗಿಲ್ಲ. ನಾವು ಕಾಪಿ ಮಾಡಿರೋದನ್ನ ಅದಕ್ಕೆ ಮಾಡಿಬಿಟ್ರೆ ಅದು ತಾನೇ ಕುತ್ಕೊಂಡ್ಬಿಡುತ್ತೆ. ಅದೇ ಥರ ನೋಡಿ ಲೈನ್ ಯಾವ ಥರ ಹೋಗ್ತಿದೆ, ಅದೇ ಎಫೆಕ್ಟ್ ಆದರೆ ನೀವು ಕ್ರಿಯೇಟ್ ಮಾಡಿದ್ದಕ್ಕೂ ಅದು ಎಫೆಕ್ಟ್ ಹಾಕೋಕ್ಕೂ ಇನ್ನೂ ಚೆನ್ನಾಗಿ ನೋಡೋಕ್ಕೆ ಇಷ್ಟ ಆಗುತ್ತೆ ಎಲ್ಲರಿಗೂ. ಆ ಥರ ಅದೇ ಥರ ಇನ್ನೊಂದು ಎಫೆಕ್ಟ್ ಹೇಳ್ತೀನಿ ನೋಡಿ. ಅದರಲ್ಲಿ ನೀವು ಕಲರ್ ಚೇಂಜ್ ಮಾಡ್ಕೊಬೋದು ನೋಡಿ. ಎಲ್ಲೋ ಮಾಡ್ಕೊಬೋದು, ನಿಮ್ಗೆ ಇಷ್ಟ ಬಂದಿದ್ದು ಕಲರು ಆ್ಯಡ್ ಮಾಡ್ಕೊಬೋದು. ಕಲರ್ ಯಾವ ಥರ ಅಂದರೆ ಅಲ್ಲಿ ನೋಡಿ ನಾನು ಯಾವ ಥರ ಕಲರ್ ಇಡ್ತಾಯಿದ್ದೀನಿ. ನನಗೆ ಜಸ್ಟ್ ಇವಾಗ ಬ್ಲ್ಯಾಕ್ ಸ್ಕ್ರೀನ್ಗೆ ಎಲ್ಲೋನು ಮ್ಯಾಚ್ ಆಗುತ್ತೆ, ವೈಟೂ ಮ್ಯಾಚ್ ಆಗುತ್ತೆ. ಜಾಸ್ತಿ ನಾನು ವೈಟ್ ತೊಗೊಳ್ತೀನಿ. ಇದಕ್ಕೆ ಇನ್ನೊಂದು ಎಫೆಕ್ಟ್ನೇ ಆ್ಯಡ್ ಮಾಡೋಣ. ಅಲ್ಲಿ ನೋಡಿ ರೈಸ್ ಅಂತ ಐತಲ್ಲ, RAYS ಅಂತ, ಅದನ್ನು ತೊಗೊಂಡ್ಬಿಟ್ಟು ಅಲ್ಲೊಂದು ಚೂರು ಎನ್ಕರೇಜ್ ಮಾಡೋಣ ಅಷ್ಟೇ. ಎಲ್ಲಿಗಂದರೆ 20ಗೆ ತೊಗೊಳ್ಳೋಣ. 20ಗೆ ತೊಗೊಂಡ್ಬಿಟ್ಟು ಇಲ್ಲೊಂದು 40-60 ಮೇಲೆ ತೊಗೊಳ್ಳಿ. ಏನಿದ್ರು 60 ಮೇಲೆ ತೊಗೊಳ್ಳಿ. ಇಲ್ಲೊಂದು ಸ್ವಲ್ಪ ಬಂದುಬಿಟ್ಟು ಲೈಟಾಗಿ ನಿಮ್ಮ ಸ್ಕ್ರೀನ್ ನೋಡ್ಕೊಳ್ಳಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಇವಾಗ 2 ಎಫೆಕ್ಟ್ಗಳನ್ನ ಆ್ಯಡ್ ಮಾಡಿದ್ವಿ. ಇವಾಗ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ, ಕರೆಕ್ಟಾಗಿ ಆ್ಯಡ್ ಮಾಡಿಕೊಂಡು. ಇವಾಗ ನೋಡಿ 2 ಎಫೆಕ್ಟ್ನ ಹಾಕ್ತಾಯಿದ್ದೀನಿ ನೋಡಿ. 2 ಎಫೆಕ್ಟ್ ಯಾವ ಥರ ಚೆನ್ನಾಗಿದೆ. ಅದನ್ನು ತಿರ್ಗಾ ನಾವೇನು ಮಾಡ್ಕೊಳ್ಳೋಣ, 2 ಸೇರಿ ಕಾಪಿ ಮಾಡ್ಕೊಳ್ಳೋಣ. ಅವಾಗ ಸಿಂಗಲ್ ಒಂದೇ ಇತ್ತಲ್ವ. ಇವಾಗ ಮುಂದೆ ಕೊಟ್ಟಿರ್ತೀವಲ್ಲ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನು ಇದನ್ನು ಡಿಲೀಟ್ ಮಾಡಿದೆ. ತಿರ್ಗಿ ಇದಕ್ಕೆ ಬಂದುಬಿಟ್ಟು ಇದನ್ನು ಡಿಲೀಟ್ ಮಾಡಿದೆ. ಮಾಡಿದ ತಕ್ಷಣ ಅವು 2ಕ್ಕೆ ಬಂದುಬಿಟ್ಟು ಇವಾಗ ನಾವೇನು ತೊಗೊಂಡಿದ್ನಲ್ಲ 2 ಎಫೆಕ್ಟು, ಅದನ್ನು ಇವೆರಡಕ್ಕೆ ಪೇಸ್ಟ್ ಮಾಡ್ತೀನಿ ನೋಡಿ. ಒಂದೇ ಸರಿ ಯಾವ ಥರ ಕಾಣುತ್ತೆ. ಅದು ವೈಟು ಇದು ಎಲ್ಲೋ ಆದರೆ ತುಂಬ ಮ್ಯಾಚಿಂಗ್ ಆಗಿರುತ್ತೆ ವೀಡಿಯೋಕ್ಕೆ ಅಂತ ಹೇಳ್ತಾಯಿದ್ದೀನಿ. ಇಲ್ಲಿ ನೋಡಿ ಯಾವ ಥರ ಚೆನ್ನಾಗಿ ಎಫೆಕ್ಟಿವ್ ಆಗಿದೆ. ಆ ಥರ ಮಾಡೋದ್ರಿಂದನೇ ಇನ್ನೊಬ್ರಿಗೆ ವೀಡಿಯೋದಲ್ಲಿ ಎಫೆಕ್ಟು ಮತ್ತು ಆ ಲಿರಿಕ್ಸಲ್ಲಿ ಬರೋ ಚೇಂಜಸ್ಸು ಜಲ್ದಿ ಅವ್ರಿಗೆ ಆಕರ್ಷಣೆಗೆ ಒಳಗಾಗ್ಬಿಡುತ್ತೆ. ಚೆನ್ನಾಗಿದೆ ಅಲ್ವಾ ಲಿರಿಕ್ಸ್ ಅಂತ. ಆ ಥರ ಆ್ಯಡ್ ಮಾಡ್ಕೊಳ್ತಾ ನೀವು ಫುಲ್ಲಾಗಿ ಆ್ಯಡ್ ಮಾಡ್ಕೊಂಬಿಡಿ. ಎಷ್ಟು ಲಿರಿಕ್ಸ್ ಇರುತ್ತಲ್ವ ಅಲ್ಲಿಗೆಲ್ಲ ನೀವು ಕ್ರಿಯೇಟ್ ಮಾಡ್ಕೊಂಬಿಟ್ಟು ಆ್ಯಡ್ ಮಾಡ್ಕೊಂಬಿಡಿ. ಇವಾಗ ಎಷ್ಟು ಆ್ಯಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಅದೇ ಥರ ನಾವು ಫುಲ್ಲಾಗಿ ಇವಾಗ ನಾನು ಪ್ರತಿಯೊಂದು ಈ ಥರ ಬ್ಯಾಗ್ ಬಂದುಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹಾಗಾಗಿಬಿಟ್ಟು ಇವಾಗ ನಾನೆಲ್ಲ ಮಾಡ್ಕೊಂಬಿಟ್ಟಿದ್ದೀನಿ ವೀಡಿಯೋ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದೊಂದೇ ಬೇಗ ಸ್ಕ್ರೋಲಿಂಗ್ ಮಾಡಿಬಿಟ್ಟು ಆ ಲಿರಿಕ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲಾಗಿ. ಇವಾಗ ಎಲ್ಲಿ ಗಂಟ ಎಷ್ಟು ಸಾಂಗ್ ಇತ್ತಲ್ವ ಅಲ್ಲಿಗೆ ಅದೇ ಥರ ಸೇಮ್ ನಾನು ತೋರಿಸಿದ್ನಲ್ಲ ಒಂದೊಂದೇ ಲೆಟರ್ನ ಫಸ್ಟ್ ನೀವು ಕ್ರಿಯೇಟ್ ಮಾಡ್ಕೊಂಬಿಡಿ. ಫಸ್ಟು ಪಾಯಿಂಟ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು ನಾವು. ಅಂದರೆ ಪಾಯಿಂಟ್ಸ್ ಅಂದ್ರೇನು, ಆ ಲಿರಿಕ್ಸಲ್ಲಿ ಏನು ಲೆಟರ್ಸ್ ಬಂದಿದ್ದವಲ್ಲ ಅದನ್ನೆಲ್ಲ ನಾವು ಸಡನ್ನಾಗಿ ಬೇಗ ಮಾಡ್ಕೊಂಬಿಟ್ಟು ಅದೆಲ್ಲ ಫುಲ್ಲಾಗಿ ನಿಮ್ಮದು ಲಿರಿಕ್ಸ್ ಮುಗಿದ ತಕ್ಷಣವೇ ಅಷ್ಟೇ ರೀ. ಇವಾಗ ಲಿರಿಕ್ಸ್ ಎಲ್ಲ ಮುಗಿಸ್ತಾ ಇದ್ದೀನಿ ನಾನು. ಯಾಕಂದರೆ ಚಿಕ್ಕದಾಗಿ ಆದರೆ ನಿಮಗೆ ವೀಡಿಯೋ ನೋಡೋಕ್ಕೆ ಫುಲ್ ಬೋರ್ ಆಗುತ್ತಲ್ವ, ಅದಕ್ಕೆ ನಾನು ಬೇಗ ಎಲ್ಲನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಲೇ ತೊಗೊಂಡ್ವಲ್ಲ ಎಫೆಕ್ಟ್ನ, ಅದನ್ನು ನೋಡಿ ಎಲ್ಲದಕ್ಕೂ ಪೇಸ್ಟ್ ಮಾಡ್ತಾಯಿದ್ದೀನಿ ಅದೇ ಎಫೆಕ್ಟ್ನ ನೋಡಿ. 2ನ್ನ ಕಾಪಿ ಮಾಡ್ಕೊಳ್ಳೋದು, ಅವೆರಡನ್ನ ಕಾಪಿ ಮಾಡ್ಕೋದು. ಇವಾಗ ನಾವು ಏನೆಲ್ಲ ಕ್ರಿಯೇಟ್ ಮಾಡಿದ್ದೆ ನಾನು ಇವಾಗ ಹೇಳಿದ್ನಲ್ಲ ಎಲ್ಲ ಪಾಯಿಂಟ್ಸ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಒಂದೊಂದಾಗಿ ಅಪ್ಲೈ ಮಾಡಿಬಿಡಿ. ಎಲ್ಲದಕ್ಕೂ ಅಪ್ಲೈ ಮಾಡಿದ ತಕ್ಷಣ ಇಲ್ಲಿಗೆ ನಮ್ಮ ವೀಡಿಯೋ ರೆಡಿ ಆಯಿತು. ನಾವೇನು ಕ್ರಿಯೇಟ್ ಮಾಡಿದ್ನಲ್ಲ ಆ ವೀಡಿಯೋ ಇಲ್ಲಿಗೆ ರೆಡಿ ಆಯಿತು. ಇದು ರೆಡಿ ಆದ ತಕ್ಷಣ ಎಕ್ಸ್ಪೋರ್ಟನ್ನು ಮಾಡಿಬಿಟ್ಟು ವೀಡಿಯೋ ಎಷ್ಟು ಕ್ವಾಲಿಟಿಯಲ್ಲಿ ಅಂತ ಸೆಟ್ ಮಾಡ್ಕೋಬೇಕು ನಾವು. ಆ ಸೆಟ್ ಮಾಡ್ಕೊಂಡ ತಕ್ಷಣ ಆ ವೀಡಿಯೋ ಹೇಗಿತ್ತಂತ ನಾ ಈ ಮುಂದೆ ವೀಡಿಯೋ ಹಾಕ್ತೀನಿ ನೋಡಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಈ ಥರ ವೀಡಿಯೋ ಮಾಡಿ ನೀವು ಕೂಡ ಪ್ಲೀಸ್ ನಾನು ಹೇಳಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಈ ಥರ ತೋರಿಸಿದ್ದೀನಿ, ನಾಳೆಯಿಂದ ಬೇರೆ ಥರನೇ ಎಡಿಟ್ನ ನಿಮ್ಮ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಮೇಲೆ ನಿಮ್ಮೊಂದು ಕಣ್ಣು ಹಾಕಿರಿ. ಹಾಗೆ ಬಂದುಬೇಡಿ, ಸ್ವಲ್ಪ ಲೈಕ್ ಮಾಡ್ಕೊಂಡು ಹೋಗಿ, ನಮ್ಮಂಥ ಹುಡುಗರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್.